ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ನಿಮ್ಮ ಹಣೆ ಬರಹವನ್ನು ನೀವೇ ಬರೆದುಕೊಳ್ಳಲು ಸಾಧ್ಯ. ಏನ್ ಸರ್ ಜ್ಯೋತಿಷಿಗಳೆಲ್ಲ ಏನ್ ಮಾಡಬೇಕು ಸರ್ ಅಂತ ಕೇಳಬೇಡಿ. ನನಗೆ ಬೀಯಿಂಗ್ ಇನ್ ದಿಸ್ ಟ್ರೈನಿಂಗ್ ಫೀಲ್ಡ್ ಫಾರ್ ಸೋ ಮೆನಿ ಇಯರ್ಸ್, 30 years, ನನಗೊಂದು ಅರ್ಥ ಆಯ್ತು. ನಾನೊಂದು 30 ವರ್ಷದಿಂದ ಕೆಲವರಿಗೆಲ್ಲ ಗೈಡ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಬೇಕೋ ಲೈಫಲ್ಲಿ ಆಗ್ತಾ ಇದ್ದಾರೆ. ಐ ಹ್ಯಾವ್ ಸೀನ್ ಫ್ರಮ್ ಮೈ ಓನ್ ಐಸ್. ನನ್ನ ಕಣ್ಣಾರೆ ನಾನು ನೋಡುತ್ತಿದ್ದೇನೆ. ಅವರು ಬೆಳೆಯುತ್ತಿದ್ದಾರೆ. ಅವರು ಏನು ಬರೆದುಕೊಳ್ಳುತ್ತಾರೆ, ಅವರು ಏನು ಅಂದುಕೊಳ್ಳುತ್ತಾರೆ, ಅದು ಆಗುತ್ತಿದ್ದಾರೆ. ಅದಕ್ಕೆ ನನಗೆ ಈ ವಿಷಯ ಕೊಡಬೇಕು ಅನ್ನಿಸ್ತು. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್ ಅಂತ. ನಮ್ಮ ನಂದನ ಪ್ಯಾಲೇಸ್ ನಲ್ಲಿ ಕೆಲಸ ಮಾಡ್ತಾ ಇರೋರು ಈ ವಿಷಯದ ಬಗ್ಗೆ ಏನ್ ಆಲೋಚನೆ ಮಾಡ್ತಾ ಇದ್ದಾರೆ? ಸ್ಕ್ರಿಪ್ಟ್ ಅಂದ್ರೆ ಬರೆಯೋದು. ಇಲ್ಲಿ ಪವರ್ ಆಫ್ ಕಮ್ಯುನಿಕೇಶನ್ ಹೇಳ್ದಂಗಾಯ್ತು. ನಿಮ್ಮ ಬದುಕನ್ನ ನೀವು ರೂಢಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ದಂಗಾಯ್ತು. ನೋಡೋಣ ಒಬ್ಬೊಬ್ರು ಏನೇನ್ ಮಾತಾಡ್ತಾರೆ ಅಂತ. ನಮಸ್ತೆ ನಂದನ, ನನ್ನ ಹೆಸರು ಯಶೋಧ, HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಮಾತಾಡಿರೋ ವರ್ಡ್ಸನ್ನೇ ಗೋಲ್ಡನ್ ಪಾಯಿಂಟ್ಸ್ ಆಗಿ ನಾವು ಸ್ಕ್ರಿಪ್ಟ್ ಆಗಿ ಬದಲಾವಣೆ ಮಾಡ್ಕೊಂಡಿದ್ದೇವೆ. ಜಯಪ್ರಕಾಶ್ ಸರ್ ಅವರ ಗೋಲ್ಡನ್ ವರ್ಡ್ಸ್ನ ಇವತ್ತು ನಾನು ಮಾತಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಅದೇ ರೀತಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮೌಲ್ಯವನ್ನು ನಾವು ಅಳಿಯಲು ಅರ್ಥ ಮಾಡಿಕೊಳ್ಳಬೇಕು. ನಮ್ಮನ್ನು ನಾವು ಅರಿತುಕೊಂಡರೆ ನಾವು ನಮ್ಮೊಂದಿಗೆ ಸಂಮೋಹನವನ್ನು ಮಾಡಿಕೊಳ್ಳುತ್ತೇವೆ. ಐ ಹ್ಯಾವ್ ಇನ್ಸ್ಪೈರ್ಡ್ ದಿಸ್ ವರ್ಡ್ಸ್. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಯಶೋಧ ಅವ್ರು ಹೇಳಿದ್ಮೇಲೆ ಮುಗೀತು ಅಲ್ವಾ? ಎಷ್ಟು % ಶ್ರದ್ಧೆ ಇದ್ದಾರೆ ಎಲ್ಲರೂ? ಪ್ರತಿಯೊಬ್ಬರು 100% ಇದ್ದಾರೆ ಸರ್. 100% ಇದ್ದಾರೆ. ಅಂದರೆ ಪ್ರಪಂಚದಲ್ಲೇ ನಿಮ್ ತರ ರೆಸ್ಟೋರೆಂಟ್ ಸಿಗೋದಿಲ್ಲ. ಆಗಲ್ಲ 100% ಇದ್ದು ಬಿಟ್ರೆ. ಏನೋ ಯಶೋಧ ಅವ್ರು ಹೇಳ್ತಾ ಇದಾರೆ, ಕೇಳೋಣ ನೋಡೋಣ ಇವ್ರೇನ್ ಹೇಳ್ತಾರೆ ಅಂತ. ಇವ್ರೇನೋ ಫಿಲಮ್ ಹೀರೋಯಿನ್ ಆಗಿದ್ರೆ ಇವರು? ನೋ ಸರ್, ನಾಟ್ ಲೈಕ್ ದಟ್. ಆಗಬಾರದು. ನಾವು ಬರೀ ಫಿಲಮ್ ಹೀರೋಯಿನ್ಗಳನ್ನ ಹೀರೋಯಿನ್ ಅನ್ಕೊಂಡಿದ್ದೀವಿ. ನೀವೇ ಹೀರೋಯಿನ್ ಫಸ್ಟ್, ಕರೆಕ್ಟಾ? ಅವ್ರು ಬರೀ ಪರದೆನಲ್ಲಿ ಹೀರೋಯಿನ್, ನೀವು ಲೈಫ್ಗೆ ನೀವೇ ಹೀರೋ, ನೀವೇ ಹೀರೋಯಿನ್. ಏನಂತೀರಿ? ಅದಕ್ಕೆ ಮೇಡಮ್ ಹೀರೋಯಿನ್ ಅಂತ ಕರೀತಾ ಇರೋದು. ಥ್ಯಾಂಕ್ ಯು ಸರ್. ಮೈ ನೇಮ್ ಇಸ್ ಭಾವನಾ. ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂತಂದರೆ ಎಲ್ಲರೂ ಅವ್ರದ್ದೇ ಆದಂಥ ಒಂದೊಂದು ಗೋಲ್ಸ್ನ ಸೆಟ್ ಮಾಡ್ಕೊಂಡಿರ್ತಾರೆ. ನಾನು ಫ್ಯೂಚರಲ್ಲಿ ನಾನು ಈ ಥರನೇ ಇರಬೇಕು, ನಾನು ಹೀಗೆ ಮಾಡಬೇಕು. ಬಟ್ ಯಾರೂ ಸಕ್ಸಸ್ಫುಲ್ಲಾಗಿ ಅದನ್ನು ಲೀಡ್ ಮಾಡೋದಕ್ಕೆ ಆಗಿರಲ್ಲ. ಸಮ್ ಪರ್ಸ್ನಲ್ಸ್ ರೀಸನ್ಸ್ ಇರುತ್ತೆ, ಸಮ್ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮದೇ ಆದಂಥ ಕೆಲವೊಂದು ಗೋಲ್ಸ್ನ ನಾವು ರೀಚ್ ಮಾಡ್ಕೊಳಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಕೆಲವೊಂದಷ್ಟು ಪಾಸಿಟಿವ್ ಥಿಂಗ್ಸ್ನು ಇಟ್ಕೊಂಡಿರಬೇಕು, ಕೆಲವೊಂದಷ್ಟು ನೆಗೆಟಿವ್ ಥಿಂಗ್ಸ್ನು ಕೂಡ ಇಟ್ಕೊಂಡಿರಬೇಕು. ಬಿಕಾಸ್ ಪಾಸಿಟಿವ್ ನೆಗೆಟಿವ್ ಇದ್ರೇ ನಮಗೆ ಲೈಫ್ ಬ್ಯಾಲೆನ್ಸ್ ಆಗೋದು. ಪಾಸಿಟಿವ್ ಅಂತಂದರೆ ನಾವು ಗೋಲ್ನ ಸೆಟ್ ಮಾಡ್ಕೊಂಡಾಗ ನಾವಲ್ಲಿ ಸಕ್ಸಸ್ ಆದರೆ ಹೇಗಿರುತ್ತೆ ಅನ್ನೋದು ನಾವು ತಿಳ್ಕೊಂಡಂಗೆ ಆಗುತ್ತೆ. ಅದರ್ವೈಸ್ ನಾವಲ್ಲಿ ರೀಚ್ ಆಗೋದಕ್ಕಾಗಿಲ್ಲ ಸಮ್ ಪ್ರಾಬ್ಲಮ್ಸಿಂದ ಅಂತಂದಾಗ ನಾವು ಬೇರೆ ಗೋಲ್ನ ಸೆಟ್ ಮಾಡ್ಕೊತೀವಿ. ಬಟ್ ನಾವಿಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮಗೆ ನೆಗೆಟಿವ್ ಥಾಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಅನ್ನೋದು, ನಾವೇನಾದರೂ ನೆಗೆಟಿವ್ನೆಸ್ ಅಲ್ಲಿ ತೋರಿಸಿದ್ರೆ ಮಾತ್ರ ಅಲ್ಲಿ ತಪ್ಪಾಗಿರುತ್ತೆ. ಸೊ ಅವಾಗ ನಾವಲ್ಲಿ ಏನು ತಪ್ಪು ಮಾಡಿದ್ದೀವಿ ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಮ ಗೋಲ್ ಚೇಂಜ್ ಆದಾಗ ನಾವು ಅದೇ ತಪ್ಪನ್ನ ಮತ್ತೆ ಮಾಡೋದಕ್ಕಾಗಲ್ಲ. ವಿ ಕಾಂಟ್ ರಿಪೀಟ್ ಇಟ್ ಅಗೈನ್. ಸೊ ನಾವು ಯಾವುದೇ ಫ್ಯೂಚರ್ನ ನಾವು ಸಕ್ಸಸ್ ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ಟು ಬ್ಯಾಲೆನ್ಸ್ ದ ಪಾಸಿಟಿವ್ ಥಿಂಗ್ಸ್ ಆ್ಯಂಡ್ ನೆಗೆಟಿವ್ ಥಿಂಗ್ಸ್ ಆಲ್ಸೋ. ಅವ್ರು ಹೇಳಿದ್ದಾರೆ, ಅದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಕೊಡ್ತೇನೆ. ಅವ್ರು ಹೇಳಿದ್ರು ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು ಅಂತ. ನಾನೊಂದು ಕೋಟ್ ಮಾಡಿದ್ದೇನೆ, ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು. ನೆಗೆಟಿವ್ನ ಪಾಲಿಸಬಾರ್ದು, ಗೊತ್ತಿರಬೇಕು ಪ್ರಪಂಚದಲ್ಲಿ ಯಾರ್ಯಾರು ಕೆಟ್ಟವರು, ಹೆಂಗಿದ್ದಾರೆ, ಏನೇನು ಕೆಟ್ಟತನ ನಡೀತಾ ಇದೆ ಅಂತ. ಬಟ್ ವಿ ಶುಡ್ ಬಿ ದಿ ಪಾರ್ಟ್ ಆಫ್ ದಿ ಪಾಸಿಟಿವಿಟಿ. ಓಕೆ, ಎಸ್ ಭಾವನಾ, ಗುಡ್. ಭಾವನಾ ತಮ್ಮ ಭಾವನೆಗಳನ್ನ ಹೊರ ಹಾಕಿದ್ದಾರೆ. ಹೊಸ ಫಿಲಂ ಹೀರೋಯಿನ್. ನಿಮ್ಮ ಲೈಫ್ ಫಿಲಮ್ಗೆ ನೀವೇ ಹೀರೋಗಳು, ನೀವೇ ಹೀರೋಯಿನ್ಗಳು. ಏನಂತಾರೆ ನಮ್ಮ ಜಾರ್ಖಂಡ್ ಹೀರೋ ನೋಡೋಣ ಈಗ. ಎಸ್, ಗುಡ್ ಗುಡ್. Sir, my name is Anish Pathak. As a family use your hand also, no problem. As a family controller, free. Feel free. The topic is script your future. Yes. Sir, इसकी मीन्स हुआ कि हमको अपने फ्यूचर में क्या करना है. अभी हम जिस जगह पे हैं सर, उसके लिए मुझे आगे कैसे बढ़ना है, उसके लिए मुझे एक गोल सेट करना पड़ेगा कि मुझे आगे बढ़ने के लिए क्या क्या करना है. एक ही जगह दिमाग कॉन्सेंट्रेट करना है. हम अपने माइंड को अलग अलग चेंज करेंगे तो हम कभी भी आगे नहीं बढ़ सकते. Okay, focus.
हाँ जिस जगह पे हम काम कर रहे हैं सर, उसमें हम 10 साल में मुझे क्या बनना है, उसके लिए मुझे मेहनत करना पड़ेगा, अपने सीनियर से सीखना पड़ेगा। जो भी सीनियर कर रहे हैं उनको मुझे फोकस करना है कि मुझे आगे कैसे बढ़ना है। जिस कंपनी में काम कर रहे हैं अपने आप को मुझे देना पड़ेगा सर, तभी हम जा करके अपने आप को 10 साल में कुछ अच्छे पोस्ट पे हासिल कर सकते हैं सर। ಓಕೆ, ಸೊ ಎಸ್ಪೆಷಲಿ ನಂದನದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ರೆಕಗ್ನೈಸ್ ಮಾಡಿ ಅಬ್ಸರ್ವ್ ಮಾಡಿಬಿಡ್ತಾರೆ ಅಲ್ಲ, ಅದನ್ನೇ ನಮ್ಮ ಜಾರ್ಖಂಡ್ ಸ್ನೇಹಿತರು ಹೇಳಿದ್ದಾರೆ. ಗುಡ್, ಸ್ವಲ್ಪ ಸ್ಮೈಲ್ ಬೇಕು. ಗುಡ್ ನೋ ಗುಡ್. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಹೆಸರು? My name is Nagaraja. Ah. I am working in accounts department. Today's script is Today's topic is script your future. Script is your future. My future ಏನಂದರೆ, ನಾವು ಇಲ್ಲಿ ಕೆಲಸಕ್ಕೆ ಬರುವಾಗ ನಾನು ಏನು ಅನ್ಕೊಂಡಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲೇ ಕೆಲಸಕ್ಕೆ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ನಾವು ಆಂಧ್ರದಿಂದ ಬಂದಿದ್ದೀವಿ. ಇಲ್ಲಿ ಬಂದಾಗ ನಮ್ಮದು ಸ್ಕ್ರಿಪ್ಟ್ ಏನು ಇರಲಿಲ್ಲ, ಏನು ಇರಲಿಲ್ಲ, ಕೆಲಸಕ್ಕೆ ಇಲ್ಲಿಗೆ ನಂದನ ಪ್ಯಾಲೇಸ್ ಬಂದಾಗ ಬ್ಲಾಂಕ್ ಪೇಜಸ್ ಇತ್ತು. ಏನು ಗೊತ್ತೇ ಇರಲಿಲ್ಲ. ಊರಲ್ಲಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಾಗ ಕೆಲಸ ಮಾಡ್ತಾ ಕೆಲಸ ಜಾಗದಲ್ಲಿ ನಾವೆಲ್ಲ ಫ್ಯೂಚರ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಇಲ್ಲಿ ಈ ಪ್ಲೇಸಲ್ಲಿ ನಾವು ಫ್ಯೂಚರಲ್ಲಿ ಹೆಂಗಿರಬೇಕು, ನಮ್ಮ ಫ್ಯಾಮಿಲಿ ಆಗಲಿ, ಇಲ್ಲಿ ನಾವು ಕೆಲಸ ಮಾಡಿದ ಜಾಗದಲ್ಲಿ ನಮ್ಮ ಕೊಲೀಗ್ಸ್ ಆಗಲಿ, ಗುಡ್ ನಮ್ಮ ಮೇಲೆ ಇದಾರೆಲ್ಲ ದೊಡ್ಡವರು, ನಮ್ಮ ಸರ್ ಫಾರ್ ಎಕ್ಸಾಂಪಲ್ ನಮ್ಮ MD ಸರ್ ಆದ್ರಿ, ನಮ್ಮ ಮ್ಯಾನೇಜರ್ಸ್ ಆಗಲಿ, ಯಾರಾದರೂ ಏನಾದರೂ ಆಗಲಿ, ಅವ್ರಿಗೆ ಹೇಳಿದೆಲ್ಲ ನಾವು ಕೇಳಿಸ್ಕೊಂಡಿದ್ವಿ. ಕೇಳಿಸ್ಕೊಂಡು ನೀವು ಫ್ಯೂಚರಲ್ಲಿ ಹೇಗಿರಬೇಕು, ಹೆಂಗಿರಬೇಕು, ನೀವು ಫ್ಯೂಚರ್ನಿ ನಿಮ್ಮ ಜೀವನನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಹೇಳ್ಕೊಟ್ಟಿದ್ದಾರೆ. ವೆರಿ ಗುಡ್. ಎಲ್ಲ ಸೀನಿಯರ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ನೀವು ನಿಮ್ಮ ಜೂನಿಯರ್ಸ್ ಹೇಳ್ಕೊಡಿ ಅಲ್ವಾ? ನಾವು ಜೂನಿಯರ್ಸ್ಗೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಇದ್ದೀರಿ? ಎಷ್ಟು 100% ಹೇಳ್ಕೊಡ್ತೀರಾ, 10% ಇಲ್ಲ ಸರ್, ನಮ್ಗೆ ಗೊತ್ತಿದೆ 100% ಗೊತ್ತಿರೋ 100% ಹೇಳ್ಕೊಡ್ತಾ ಇದ್ದಾರೆ. ಗುಡ್, ಆಲ್ ದಿ ಬೆಸ್ಟ್. ನೆಕ್ಸ್ಟ್. My name is Narsimha, Lasar Accounts. Okay. Exam తెలుగులో చెప్పేస్తా సార్. ठीक है. Today's topic is script your future. Example, life is like white paper. వైట్ పేపర్ తీసుకుంటాం సార్, అదంతా ఎంటీ ఉంటుంది. ఈ వాట్స్ యాడ్ చేసి ఒక స్క్రిప్ట్ పెడితేనే చూడడానికి బాగుంటుంది. మన ఫ్యూచర్ కూడా అంతే. ఫ్యూచర్ ఎంటీ సార్, వైట్. ఫ్యూచర్ వచ్చేసి ఎంటీ సార్, వైట్ పేపర్ టైపే ఉంటుంది. దాంట్లో ఏమన్నా క్రియేటివిటీ అంత యాడ్ చేసుకొని ఈ ఫ్యూచర్ ఎట్లా ఉండాలా అంత ప్రీ ప్లాన్గా ఉంటాం కదా సార్, అంత యాడ్ చేస్తే ఫ్యూచర్ కూడా బాగుంటుంది. ಓಕೆ, ಗುಡ್. ಇವತ್ತು ಟ್ರೈನಿಂಗ್ ಬೆಳಗ್ಗೆಯಿಂದ ಹೇಗೆ ಅನ್ನಿಸ್ತು? ಒಂದೆರಡು ಮಾತು ಹೇಳ್ರಿ. ಹೇಗೆ ಅನ್ನಿಸ್ತು ಹೇಳಿ. ಟ್ರೈನಿಂಗು ಅಂತ ಬಾగుಂది సార్, నేను నేర్చుకున్నాం ఏదో మీ టు మీ మైండ్ సెట్. ಮೀ ಟು ಮೀ ಇಷ್ಟ ಆಯ್ತು? ಇಷ್ಟ ಆಯ್ತು ಸರ್. ಆಮೇಲೆ ಮೈಂಡ್ ಸೆಟ್, ಆಮೇಲೆ ಇನ್ನೇನು ಇಷ್ಟ ಆಯ್ತು? ಈಗ ಮೈಂಡ್ ಸೆಟ್, ಮೀ ಟು ಮೀ. ಅಷ್ಟೇ. ಓಕೆ, ಸೊ ಇಲ್ಲಿ ಯಾರು ಚೆನ್ನಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಇದ್ರು ಇಷ್ಟು ಜನದಲ್ಲಿ? ಅವ್ರು ಹೇಳಿದ್ದವರೆಲ್ಲ ಅವರು. ಆಮೇಲೆ ಅಲ್ಲಿ ಆ ಟೀಮಲ್ಲಿ ಕಾರ್ತಿಕ್ ಸರ್, ಕಾರ್ತಿಕ್. ಈ ಟೀಮಲ್ಲಿ ಡಿಜೆ ಮೇಡಮ್. ಡಿಜೆನಾ? ಡಿಸ್ಕ್ ಜಾಕಿನ? ಏನು ನಿಂತ್ಕೊಳ್ಳಿ. ಈ ಟೀಮಲ್ಲಿ ಯಾರು? ದರ್ಶನ್ ಸರ್. ಇವ್ರು ಆಕ್ಟಿವ್ ಅಂತನಾ? ಓಕೆ, ನೀವ್ ಯಾಕೆ ಆಕ್ಟಿವ್ ಆಗಿರ್ಲಿಲ್ಲ? ಸಂಕೋಚನ? ಆಕ್ಟಿವ್ ಆಗುತ್ತೆ. ಆಕ್ಚುಲಿ ಲಯನ್ ಇದೆಯಲ್ಲ, ಲಯನ್ ಅದ್ರ ಸ್ಪೆಷಾಲಿಟಿ ಏನು? ಗರ್ಜನ. ಓಕೆ, ಇರಲಿ. ಒಟ್ಟಿನಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಾರೆ, ನಾವು ಅಪ್ರಿಷಿಯೇಟ್ ಮಾಡೋಣ. ಓಕೆ, ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ನಾನು ಹೇಳಿದೆ ಇಲ್ಲಿ ಬರೆಯೋದು ಆ್ಯಕ್ಚುಲಿ ಬ್ರಹ್ಮ ನೀವೇ. ನೀವು ಮನಸ್ಸು ಮಾಡಿದ್ರೆ ನೀವು ಬರ್ಕೊಳಕ್ಕೆ ಸಾಧ್ಯ. ಅದು ನಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರೋದು. ದ ಪವರ್ ಆಫ್ ರೈಟಿಂಗ್. ನಾನು ಮಾತುಗಾರ ಆಗಿದ್ದೇನೆ, ಮಾತು ಗಾಳಿ ಹೊರಟೋಗ್ತದೆ.
ಏನೋ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಯೂಟ್ಯೂಬಲ್ಲಿ ವಿಡಿಯೋ ಸಿಗ್ತಾ ಇದೆ, ಅದರ್ವೈಸ್ ಗಾಯಬ್. ಬಟ್ ನಾನು ಟಿವಿನಲ್ಲಿ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಮಾಡಿದ್ದನ್ನ ಬುಕ್ಸ್ ಬರಿತಾ ಇದ್ದೇನೆ, ಒಂದೊಂದು ನೋಡ್ತಾ ಇದ್ರೆ ಅಕ್ಷರಗಳು ಎಷ್ಟು ಪವರ್ಫುಲ್ ಆಗಿದೆ. ಸೊ ಮಾತಾಡೋದಕ್ಕಿಂತ ಬರೆಯೋದು ಮೋರ್ ಪವರ್ಫುಲ್. ರೈಟಿಂಗ್ ಈವನ್ ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡುತ್ತೆ, ಕರೆಕ್ಟಾ? ಕೋರ್ಟ್ ಡಾಕ್ಯುಮೆಂಟೇಶನ್, ರೈಟಿಂಗ್ ಇಟ್ ಅಕ್ಸೆಪ್ಟ್ಸ್. ಸೊ ನೀವು ವರ್ಕ್ ಮಾಡೋ ಜಾಗದಲ್ಲಿ ಕಡಿಮೆ ಪದನೇ ಬರೀರಿ, ಬರೆಯೋದನ್ನ ಸರಿಯಾಗಿ ಬರೀರಿ. ಸೊ ಬರವಣಿಗೆ ಇಂಪಾರ್ಟೆನ್ಸ್ಗೆ ಹೇಳಿದ್ರೆ, ಈ ಬರವಣಿಗೆ ನಿಮ್ಮನ್ನ ನಿಮ್ಮ ಭವಿಷ್ಯದಲ್ಲಿ ನಿಮ್ಮನ್ನ ಟಾಪಿಕ್ ಕರ್ಕೊಂಡು ಹೋಗುತ್ತೆ. ಗಾಟ್ ಇಟ್? ಸೊ ಥ್ರೂ ರೈಟಿಂಗ್ ಯು ಕ್ಯಾನ್ ಗೋ ಟು ದ ಟಾಪ್. ನೀವೆಲ್ಲ ಟಾಪ್ ಹೋಗ್ಲಿ ಅನ್ನೋದು ನಮ್ಮ ಆಸೆ. ಖುಷಿನಾ? ನಿಂತಿರೋಲ್ಲ ಹಾಗೆ ನಿಂತೀರಿ, ನಿಮ್ಗೆಲ್ಲ ಒಂದು ಪ್ರೈಸ್ ಕೊಡ್ತೀನಿ. ಯಾಕೆಂದ್ರೆ ನನ್ಗೆ ಈ ಸಿಂಹ ಹೇಳಿದ್ದಾರೆ, ಆದ್ರೆ ಸಿಂಹದ ತರ ಇಲ್ಲ, ವೀಕ್ ಆಗಿದ್ದಾರೆ, ಔಟ್ಸೈಡ್ ಇರ್ತಾರ. ಆದ್ರೆ ಫಿಸಿಕಲಿ ಒಂಚೂರು ಸ್ಟ್ರಾಂಗ್ ಆಗ್ಬಿಟ್ರೆ ಫೋನಿಂದ ಹೊರಗಡೆ ಬರಬೇಕು ಅಂತ ಅವ್ರು ಹೇಳ್ತಾರೆ. ಓಕೆ, ಫೋನಲ್ಲಿ ಜಾಸ್ತಿ ಇರ್ತಾರೆ. ಇಲ್ಲ ಅವ್ರ ಬೋನನ್ನ ಈ ನಂದನ ಬೋನ್ಗಳಲ್ಲಿ ಮಾಡ್ಕೊಂಡ್ಬಿಟ್ಟಾರೆ. ಹೌದಾ? ಗುಡ್. ಸೊ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ವೀಕ್ಷಕರು, ನೀವು ಅಷ್ಟೇ ನಿಮ್ಮ ಫ್ಯೂಚರ್ನ ನೀವು ಬರ್ಕೊಳಕ್ ನಿಮ್ಗೆ ಸಾಧ್ಯ. ಅದಕ್ಕೆ ನೀವು ಮನ್ಸು ಮಾಡಬೇಕು, ಯೋಚನೆ ಮಾಡಬೇಕು, ಕೈಗೊಂದು ಪೆನ್ನು ಪೆನ್ಸಿಲ್ ತಗೋಬೇಕು, ಪೇಪರ್ ಮೇಲೆ ಬರೀಬೇಕು. ಗುರಿಗಳು ಅಷ್ಟೇ, ರಿಟರ್ನ್ ಗೋಲ್ಸ್ ಇದ್ರೆ ಅದನ್ನ ನೀವು ಅಚೀವ್ ಮಾಡ್ತೀರಾ. ಯಾರಾದರೂ ಅಚೀವ್ ಮಾಡಿದ್ದಾರೆ ಅಂದ್ರೆ those who have written their goals, they have achieved their goals. So do write and achieve your goal. I wish you all the best. Do comment on below this video. Bye bye.